GDP ಅಂದರೆ ಒಟ್ಟೆಲ್ಲ ಗಳಿಸುವಂಥದ್ದು ಸೋರ್ಸ್. ನಾವು ಒಂದು 100 ರೂಪಾಯಿ ಗಳಿಸಿದ್ರೆ ಸಾಲು ಒಂದು 100 ರೂಪಾಯಿ ಇದ್ದಾಗ ಆ 100 ರೂಪಾಯಿ ಸಾಲ ಹೆಂಗೆ ಹರಿದು ಇಲ್ಲಿ ಪ್ರಶ್ನೆ ಬರ್ತದೆ. ಹೀಗಾಗಿ ಇವತ್ತು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನುಳಿದ IMF ಆಗಿರ್ಬೋದು ಇವತ್ತು ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಸಾಲದ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನೀವು ಸಾಲ ತೀರಿಸಿರಲಿಲ್ಲ, ಸಾಲ ಕೊಡೋದು ಬಂದ್ ಮಾಡ್ತೀವಿ ಅಂತೇಳಿ. ಇದನ್ನು ಮುಂದಿಟ್ಕೊಂಡು ಇವತ್ತು ನಮ್ಮ ಟ್ರಂಪ್ ಅವರು ನಮ್ಮ ದೇಶವನ್ನು ತಮ್ಮ ಸುಪರ್ದಿ ತೆಗೆದುಕೊಳ್ಳಿಕತ್ತಿದ್ದಾರೆ. ಸಾಲ ಕೊಟ್ಟವ್ರು ಹೇಗೆ ಯಾವಾಗಲೂ ಇಡೀ ದೇಶವನ್ನು ಮಾರ್ಕೆಟ್ ಮಾಡಿ ತಮ್ಮ ವಸ್ತುಗಳು ತಂದು ಡಂಪ್ ಮಾಡೋದು, ತಮ್ಮ ದೇಶವನ್ನು ಬೆಳೆಸ್ಕೊಳ್ಳೋದು, ನಾವು ಅದನ್ನು ಕೊಳ್ಳೋದ್ರೆ ಸುಸ್ತಾಗುವಾಗ ಅದಕ್ಕೆ ಟ್ಯಾಕ್ಸ್ ಕೊಟ್ಟು ಮತ್ತೆಲ್ಲ ಕೊಟ್ಟು ಹಾಳಾಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕತ್ತದ. ಅದಕ್ಕಾಗಿ ಈ ಸಾಲದ ಬಗ್ಗೆ ಅಶೋಕ್ ಅವರು ಚರ್ಚೆ ಮಾಡಿದ್ದಾರೆ. ಯಥಾಯೋಗ್ಯನೂ ಅದ, ನಮ್ಮ ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಹೇಳೋದು ಯಥಾಯೋಗ್ಯ ಆಗ್ಯದ. ಆದರೆ ಈ ಸಾಲಗಳಿಂದ ಇವತ್ತು ನಾವು ಯಾವ ಹಂತಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ, ಇವತ್ತು ಮೋದಿಜಿಯವರು ಟ್ರಂಪ್ ಎದುರಲ್ಲಿ ಏನೂ ಮಾತಾಡೋ ಸ್ಥಿತಿಯಲ್ಲಿ ಉಳಿದಿಲ್ಲ. ಇನ್ನುಳಿದ ದೇಶಗಳೇನಾಗಿದಾವಪ್ಪ ಅಂದರೆ ಚೀನಾ ಇರ್ಬೋದು, ಕೆನಡಾ ಇರ್ಬೋದು, ಮತ್ತೊಂದು ದೇಶ ಇರ್ಬೋದು, ಅವ್ರು ಈ ರೀತಿ ಸಾಲ ಇಲ್ಲ ಅವರಲ್ಲಿ. ಹೀಗಾಗಿ ಅವ್ರು ಅಮೆರಿಕಕ್ಕೆ ಶೆಟ್ ಹೊಡಿತಾ ಇದ್ದಾರೆ. ನಾವು ಶೆಟ್ ಹೊಡಿ ಸ್ಥಿತಿ ಒಳಗಿಲ್ಲ ಅನ್ನೋದು ಸ್ಪಷ್ಟ ಆಗಿದ್ದು. ಅರ್ಥ ಏನಂದ್ರೆ ನಾವು ಸಾಲಗಾರರಾಗೀವಿ ಅಂತ. ಸಾಲ ಕೊಟ್ಟವ ಸಾಲಗಾರರನ್ನು ಈ ರೀತಿ ಅವ ತನಗೆ ಹೆಂಗೆ ಬೇಕಾದ್ರೆ ಯೂಸ್ ಮಾಡೋದು ಸಾಮಾನ್ಯ ವಿಷಯ ಆಗಿದೆ, ಜಾಸ್ತಿ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ ನಮ್ಮ ಗಾಜಿ ಮಾತಾಡಿ, ಸಣ್ಣ ಮೀನು ದೊಡ್ಡ ಮೀನು ಬ್ಯಾಟಿ ಆಡ್ತದೆ. ಇವತ್ತು ದುಡ್ಡು ಇತ್ತು ದೊಡ್ಡ ಮೀನು, ನಮ್ಮ ಹತ್ರ ಸಣ್ಣ ಮೀನುಗಳು. ಇವತ್ತು ಅಮೆರಿಕಾಗೆ ನಾವು ಬಲಿ ಆಗ್ತಾ ಇದ್ದೀವಿ. ಈ ದೇಶದೊಳಗೆ ಇಲ್ಲಿ ಸಾಲದಿಂದ ಎಲ್ಲ ಮಾಡ್ಲಿಕ್ಕಿದ್ದೀವಿ ನಾವು. ಸಾಲ ಟ್ಯಾಕ್ಸ, ಸಾಲ ಟ್ಯಾಕ್ಸ, GDP ಮತ್ತು ಅದ್ರ ಜೊತೆಗೆ ಸಾಲ ಎರಡು ಸಮ ಆಗ್ಲಿಕ್ಕಿದ್ದಾವ. ಇದನ್ನು ಭಾಳ ದೂರ ಇಲ್ಲ ಅನ್ನುವಂಥ ಮತ್ತು IMF ಹೇಳ್ತಾ ಇದೆ. ಇನ್ನು ನಮ್ಮ ಸಾಲ ಸಿಗೋದು ಕಷ್ಟದ. ಅದಕ್ಕೆ ಸಿದ್ದರಾಮಯ್ಯರಾಗಿರ್ಬೋದು, ಅದೇ ಕಾಲಕ್ಕೆ ಅಶೋಕ್ ಅವರಾಗಿರ್ಬೋದು, ಇಬ್ಬರು ನಿಂತು ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು ಯಾವ ಕ್ಷೇತ್ರ, ಎಲ್ಲರೂ ಹೆಚ್ಚು ಉದ್ಯೋಗ ಕೊಡುವಂಥದ್ದು ಯಾವುದು, ಅದನ್ನು ವಿಚಾರ ಮಾಡಿಕೊಂಡು ಆ ಕ್ಷೇತ್ರನ ಬೆಳೆಸಿಕೊಂಡ್ರೆ ಮಾತ್ರ ನಮ್ಮಗಳಿಗೆಲ್ಲದ. ಇಲ್ಲ ಆದರೆ ನಾವು ಇನ್ನೊಂದು ದೇಶದ ಗುಲಾಮರಾಗಿ, ಆರ್ಥಿಕ ಗುಲಾಮರಾಗಿ ಹೋಗುವಂಥ ಪ್ರಸಂಗ ಬರ್ತದೆ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮೆಲ್ಲಿಗೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.